Today's guest, Miss Rashmi Ullal, working professional, motivational speaker, and a social worker. Three state and national award winner with us. This is for you. This is time to hear from you, ma'am. Over to you, ma'am. Between yesterday's mistake, tomorrow's hope, there is a fantastic opportunity called today. Today is yours, so just love it and live it. ನಮಸ್ತೆ, ಆದಾಬ್, ಸಸ್ರಕಾಲ್, ವನಕಂ. ಎಲ್ರಿಗೂ ಕೂಡ ನಮಸ್ಕಾರ ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಅದ್ಭುತವಾದಂತಹ ಕಾರ್ಯಕ್ರಮ, ಬಹಳ ಖುಷಿ ಅನಿಸ್ತು. ರಶ್ಮಿ ಜಾಸ್ತಿ ಸೋಷಿಯಲ್ ಸರ್ವಿಸ್ ರಿಲೇಟೆಡ್ ಕಾರ್ಯಕ್ರಮಕ್ಕೆ ತಪ್ಪದೆ ಒಂದು ಇನ್ವೈಟ್ ಆದ್ರೆ ಹೋಗ್ತೀನಿ. ಬಟ್ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಒಂದು ಗ್ರಾಟಿಟ್ಯೂಡ್ ಅನ್ನ ಕೊಡ್ಲಿಕ್ಕೆ. ಅವ್ರು ಹೇಳಿದ್ರು ರಶ್ಮಿಗೆ 2 ಸ್ಟೇಟ್, 1 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂತ. ಸೊ ಐ ಆಮ್ ಇನ್ ಟು ಹೇರ್ ಡೊನೇಷನ್ ಆಗಿರ್ಬೋದು, ಪ್ಲಾಂಟೇಶನ್, ಆರ್ಗನ್ ಡೊನೇಷನ್ ಅಂಡ್ ಬ್ಲಡ್ ಡೊನೇಷನ್ ಅಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೆಕಗ್ನೈಸ್ ಆದವರು. ನನಗೆ ಬ್ಯಾಕ್ ಬೋನ್ ಆಗಿ ಯಾರಿದ್ರು, ರಶ್ಮಿಗೆ ಯಾರು ಅರೇಂಜ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಸಂಸ್ಥೆಗಳಿದೆ. ಅದರಲ್ಲಿ ದ ಫಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ನನಗೆ ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿರುವಂತದ್ದು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ. ದೊಡ್ಡ ಚಪ್ಪಾಳೆ. ಸೊ ಜಸ್ಟ್ ಟು ಗಿವ್ ಅ ಗ್ರಾಟಿಟ್ಯೂಡ್, ನಾನು ಮೊದಲನೇದಾಗಿ ಇಲ್ಲಿ ಬಂದಿರುವಂತದ್ದು, ನನಗೆ ಬರುವಂತಹ ಕಾಲ್ಸ್ ಪ್ಲಾಸ್ಮಕ್ ಆಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ತಾಪತ್ರೆಯದ ಕಾಲ್ಸ್ ಜಾಸ್ತಿ ನನಗೆ ಬರುವಂತದ್ದು. ಅವರ ಮುಖದ ಪರಿಚಯ ನನ್ಗಿರೋದಿಲ್ಲ, ಬಟ್ ಸ್ಟಿಲ್ ನಾನು ಟೈಪ್ ಮಾಡಿ ಕಳಿಸಿದಾಗ ಯಾರ ಮುಖ ಪರಿಚಯ ಇಲ್ಲದೆ, ಯಾವ ಧರ್ಮದ ಬಗ್ಗೆ ಆಲೋಚನೆ ಮಾಡದೆ ಬ್ಲಡ್ ಅನ್ನ ಡೊನೇಟ್ ಮಾಡುವಂಥದ್ದು ಸಚ್ ಅ ಬ್ಯೂಟಿಫುಲ್ ಥಾಟ್. ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು. ಈ ಒಂದು ಸಂಸ್ಥೆಗೆ ನಾನು ಕೂಡ 2 ಬಾರಿ ಬ್ಲಡ್ ಡೊನೇಟ್ ಅನ್ನ ಮಾಡಿದ್ದೀನಿ ಕಳೆದ ಹಲವಾರು ವರ್ಷಗಳಿಂದ. ಈಗ ವಿಮೆನ್ ಹುಡುಗಿಯಾಗಿ ನಂಗೆ ಡೊನೇಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಡೊನೇಟ್ ಮಾಡ್ಲಿಕ್ಕೆ ಆಗತ್ತೆ. ಒಂದು ಸಿಂಪಲ್ ಆದ ಥಾಟ್, ಎಟ್ ಲೀಸ್ಟ್ ವರ್ಷಕ್ಕೆ 1 ಬಾರಿ ಆದ್ರೂ ಬ್ಲಡ್ ಡೊನೇಟ್ ಮಾಡುವಂತ ಕೆಲಸವನ್ನ ಮಾಡಿ. ಸೆಕೆಂಡ್ ಥಿಂಗ್, ನನಗೆ ಬರುವಂತ ಪ್ರತಿಯೊಂದು ಕಾಲ್ಸ್ ಒಂಥರ ಏನ್ ಹೇಳೋದು, ಅವಳು ಅರೇಂಜ್ ಮಾಡ್ತಾಳೆ ಅಂತ ಹೇಳಿಕೊಂಡು. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಒಂದು ಪೇಷಂಟ್ಗೆ 4-5 ಯೂನಿಟ್ ಏನೋ ಅವ್ರಿಗೆ ಬೇಕಿತ್ತು ಬ್ಲಡ್, 1-2 ಯೂನಿಟ್ ಹೇಗೋ ಅರೇಂಜ್ ಮಾಡಿ ಕೊಟ್ಟೆ. ಫಾಲೋಅಪ್ ಮಾಡ್ತಾ ಇದ್ರು. ಅದು ಫಾಲೋಅಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ವರ್ಕ್ ಮಾಡ್ತೇನೆ, ಅದ್ರ ಜೊತೆಗೆ ಆಸ್ ಅ ಹಾಬಿಯಾಗಿ ನಾನು ಸೋಷಿಯಲ್ ಸರ್ವಿಸ್ ಅನ್ನು ಮಾಡುವಂಥದ್ದು. ಮೇಡಮ್ ಆಗಿಲ್ವಾ, ಯಾಕೆ ಆಗ್ಲಿಲ್ಲ? ದೆನ್ ಸಿ, ಈವನ್ ವಿ ಹ್ಯಾವ್ ಅ ಪೇಷನ್ಸ್. ನಾ ಎಲ್ಲ ಯುವಕರನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಮಾತಾಡುವಂಥದ್ದು. ಆಗಿಲ್ವಾ, ನೀವು ಹೇಳ್ತಾ ಇದ್ರಿ ಅಂದ್ರೆ ಅರೇಂಜ್ ಆಗತ್ತೆ, ನಿಮ್ಮಲ್ಲಿ ಮಾತಾಡಿದ್ರೆ ಆಗತ್ತೆ ಅಂತ. ಬ್ಲಡ್ ಹೇಳುವಂಥದ್ದು ನಂದಿನಿ ಹಾಲಲ್ಲ, ಶಾಪ್ ಅಲ್ಲಿ ಸಿಗುವಂಥದ್ದು. ಇಟ್ ಟೇಕ್ಸ್ ಟೈಮ್, ಸೋ ಮಚ್ ಡೆಡಿಕೇಶನ್ ಇರುತ್ತೆ. ಆ ಟೈಮಿಗೆ ಹಣ ಕೊಟ್ಟು ಸಿಗೋದಿಲ್ಲ. ಸೊ ಅದನ್ನ ನಮ್ಮ ಒಪೋಸಿಟ್ ಯಾರಿರ್ತಾರೆ ಅವರು ಅರ್ಥ ಮಾಡೋದಿಲ್ಲ. ಸೊ ಹಾಗಾಗಿ ಈ ಎಲ್ಲ ನಿಸ್ವಾರ್ಥವಾಗಿ ಮಾಡುವಂತ ಪ್ರತಿಯೊಂದು ಡೋನರ್ಗೂ ಕೂಡ ನನ್ನ ಕಡೆಯಿಂದ ಬಿಗ್ ಸೆಲ್ಯೂಟ್ ಅನ್ನ ನೀಡ್ತಾ, ನಿಮ್ಮ ಒಂದು ಇಂಟ್ರೆಸ್ಟ್ ಯಾವುದೇ ಟೈಮ್ಗೂ ಕೂಡ ಕಡಿಮೆ ಆಗದೇ ಇರಲಿ. ಯಾಕಂದ್ರೆ ನಾನು ಸೋಷಿಯಲ್ ಸರ್ವಿಸ್ ಹೇಳಿದೆ ಅಲ್ಲ, 12 ವರ್ಷ ತನಕ ಮಾಡ್ತಾ ಇದ್ದೀನಿ. ತುಂಬಾ ಡಿಮೋಟಿವೇಶನ್ ಸಿಗ್ತಾ ಇರುತ್ತೆ ನಮಗೆ. ಬಟ್ ಸ್ಟಿಲ್ ನಮ್ಮ ಏಮ್ ಒಂದು ಇದೆ, ಎಸ್, ಸೊಸೈಟಿಗೆ ಜೀವ ಇದೆ, ಸೊಸೈಟಿಗೆ ಏನಾದ್ರೂ ಮಾಡಬೇಕು ಹೇಳುವಂತ ಒಂದು ಹಂಬಲ. ಆ ಹಂಬಲದಿಂದ ಈ ಎಲ್ಲ ಯುವಕರು ಮಾಡ್ತಾರೆ. ನನಗೆ ಇವಾಗ್ಲೂ 4-5 ಜನರ ಫೇಸ್ ನೋಡ್ತಾ ಇದ್ದೀನಿ. ಅವರಲ್ಲಿ ನಾನು ಪ್ರತಿದಿನ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇನೆ. ಅವರ ಮುಖ ಪರಿಚಯ ನಿಜವಾಗಿಯೂ ಇಲ್ಲ, ವಾಟ್ಸಪ್ ಅಲ್ಲಿ ಮಾತ್ರ ಸೇವ್ ಮಾಡಿರುವಂತದ್ದು. ನಿರಂತರವಾಗಿ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನು ಇನ್ನೊಬ್ಬರಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡುವಂಥದ್ದು. ಸೊ ಈ ಒಂದು ಕೆಲಸ ಇನ್ನಷ್ಟು ಒಂದು ಅವೇರ್ನೆಸ್ ಆಗ್ತಾ ಇರಲಿ. 10 ವರ್ಷವನ್ನ ಕಂಪ್ಲೀಟ್ ಮಾಡಿದೆ, 25 ಆನಿವರ್ಸರಿಗೂ ಕೂಡ ನಾನು ಬರುವಂತಹ ಒಂದು ಭಾಗ್ಯ ಸಿಗ್ಲಿ. ಇವರ ಇಂಟ್ರೆಸ್ಟ್ ಹಾಗೆ ಮುಂದುವರಿತಾ ಇರಲಿ. ಇವರ ಮನೆಯವರಿಗೂ ಕೂಡ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಹಗಲು ರಾತ್ರಿ 12 ಗಂಟೆಗೆ 1 ಗಂಟೆಗೆ ನಮ್ಗೆ ಕಾಲ್ಸ್ ಬರುವಂತದ್ದು. ಇವಾಗ ಬೇಕು ಬ್ಲಡ್, ಹೇಗಾದ್ರೂ ಅರೇಂಜ್ ಮಾಡಿ. ಆ ಕೂಗಿನಲ್ಲಿ, ಆ ಒಂದು ಬೇಸರದಲ್ಲೇ ನಮ್ಗೆ ಕಾಲ್ಸ್ ಇರುತ್ತೆ. ಆ ಕಾಲ್ ಅನ್ನ ನಾವು ಯಾವ ರೀತಿಯಪ್ಪ ಇವರಿಗೆ ಸಪೋರ್ಟ್ ಮಾಡ್ಬೇಕು ಹೇಳುವಂತ ಯೋಚನೆ ಇದ್ದಾಗ ಬ್ಲಡ್ ಹೆಲ್ಪ್ ಲೈನ್ ಅಂತಹ ಸಂಸ್ಥೆಗಳು ನಮ್ಮಂತವರಿಗೆ, ಸಮಾಜಕ್ಕೆ ಯಾವತ್ತೂ ಕೂಡ ಸಪೋರ್ಟ್ ಅನ್ನ ನೀಡ್ತಾ ಇರುವಂತದ್ದು. ಸೊ ಹಾಗಾಗಿ ಇವರಿಗೆ ಒಂದು ಗ್ರಾಟಿಟ್ಯೂಡ್ ಅನ್ನ ನೀಡಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕು ಹೇಳುವಂತ ಉದ್ದೇಶದಿಂದ ನಾನು ಬಂದಿದ್ದೀನಿ. ಸೊ ಇನ್ನಷ್ಟು ಇವರ ಕೆಲಸಗಳು ಮುಂದುವರಿತಾ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಮಾತುಗಳನ್ನು ಆಡಿದ ರಶ್ಮಿ ಉಳ್ಳಾಲ ಇವರಿಗೆ ಹೃದಯಂತರಾಳದ ಧನ್ಯವಾದಗಳೊಂದಿಗೆ